ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಗಳವಾರ ದಿನ ಈ ಕಾರ್ಯಕ್ರಮ ಆಗಿದ್ದು, ಯಾವ ಕಾರ್ಯಕ್ರಮ ಅಂದ್ರೆ ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ. ಇದನ್ನು ಮಾತೋಶ್ರೀ ಸಂಗೀತ ತಾಯಿಯವರು ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮನ ಅವರು ಒಂದು ಸಂಕಲ್ಪ ಮಾಡ್ಕೊಂಡಿದ್ರಂತ. ಆ ಸಂಕಲ್ಪದ ಮುಖಾಂತರ ಏನಂದ್ರೆ ಮುತ್ತೈದರಿಗೆ ಉಡಿ ತುಂಬಬೇಕು ಅನ್ನೋದೊಂದು ಸಂಕಲ್ಪ ಅವ್ರದ್ದಿತ್ತಂತ. ಮುತ್ತೈದೆನ ಕೊಟ್ಟು ಕಾಪಾಡಲಿ ದೇವರು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ರು. ಇವತ್ತಿನ ಪ್ರವಚನದೊಳಗೆ ಅಷ್ಟಲಕ್ಷ್ಮಿಯರ ಬಗ್ಗೆ ಅವರು ಪ್ರವಚನ ಮಾಡಿದರು. ಯಾವ ರೀತಿ ಅಂದ್ರೆ 8 ತರಹದ ಲಕ್ಷ್ಮಿಯರು ಯಾವ್ಯಾವ ರೂಪದಿಂದ ಇರ್ತಾರೆ ಅನ್ನೋದನ್ನು ಅವರು ನಮಗೆ ತಿಳಿಸ್ಕೊಟ್ರು. ಪರಮ ಪೂಜ್ಯ ಶಿವಕುಮಾರ ಅಪ್ಪರು ಅವರ ಅಪ್ಪಣೆ ಮೇರೆಗೆ ಸಂಗೀತ ತಾಯಿಯವ್ರನ್ನ ಕಳಿಸ್ಕೊಟ್ಟಿರ್ತಾರೆ 1 ತಿಂಗಳ ಪರ್ಯಂತ ಪ್ರವಚನ ಮಾಡಲಿಕ್ಕೆ. ಹೊಸಳ್ಳಿ ಭಕ್ತರನ್ನು ಇವರು ತಿದ್ದಲಿ, ಇವರಿಂದ ಆಗುವಂಥ ತಪ್ಪುಗಳನ್ನು ಸರಿ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ವರ್ಷ ಶ್ರಾವಣ ಮಾಸದೊಳಗೆ ಏನಂದ್ರೆ 1 ತಿಂಗಳ ಪರ್ಯಂತ ಅವರು ನಮ್ಮ ಊರಿಗೆ ಬಂದಿರ್ತಾರೆ. ಇದು ನಮ್ಮ ಪುಣ್ಯ ಅಂತಲೇ ನಾವು ಹೇಳ್ಬೋದು. ಪ್ರವಚನದೊಳಗೆ ಅವರು ಹೇಳ್ತಿರ್ತಾರೆ, ದೇವ್ರ ಮೇಲೆ ನಂಬಿಕೆ ಇಡ್ರಿ. ಇಡೀ ದಿನ 24 ತಾಸನು ನೀವು ನಿಮ್ಮ ಸಂಸಾರದೊಳಗನೆ ನೀವು ಇರ್ತೀರಿ. ದೇವ್ರಿಗಾಗಿ 1-2 ತಾಸನ್ನು ನೀವು ಧ್ಯಾನಕ್ಕಾಗಿ 1-2 ತಾಸನ್ನು ಮೀಸಲಿಡ್ರಿ ಅಂತಂದು ನಮ್ಗೆ ಅವರ ಪ್ರವಚನದೊಳಗೆ ಹೇಳ್ತಿರ್ತಾರೆ. ಈ ಶ್ರಾವಣದೊಳಗೆ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು. ಕೃಷ್ಣ ಜನ್ಮಾಷ್ಟಮಿ ಒಳಗೆ ಕೃಷ್ಣನ ಫೋಟೋ ಇಟ್ಟು ಮತ್ತು ಹುಡುಗರನ್ನ ಕೃಷ್ಣನ ಮತ್ತು ರಾಧೆಯರನ್ನ ಈ ಥರ ಹುಡುಗರು ವೇಷ ಹಾಕ್ಕೊಂಡು ಬಂದಿರ್ತಾರೆ. ಆವಾಗನೂ ಒಂದು ಸಣ್ಣದಾಗಿ ಫಂಕ್ಷನ್ ಮಾಡಿರ್ತಾರೆ ಅವರು. ಮತ್ತು ಸಿದ್ಧಾರೂಢರು ಇದ್ದಾಗ ಅವ್ರು ಮಾಡಿದಂಥ ಒಂದು ಕಾಲ ಆಗಿರ್ಬೋದು, ಅದನ್ನು ಮಣ್ಣೆ ಮಾಡಿದ್ರು ಅವರು. ನಾನು ನನ್ನ ವಿಡಿಯೋದೊಳಗೆ ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ನಾವು ಕಾಲ ಮಾಡಿದ್ವಿ ಸಿದ್ಧಾರೂಢರು ಇದ್ದಾಗ ಮಾಡಿದಂಥ ಕಾಲನ. ಈ ಥರ ಬೇರೆ ಬೇರೆ ಯಾವ ಶ್ರಾವಣದೊಳಗೆ ಬಂದಂಥ ಯಾವುದಾದ್ರೂ ಫಂಕ್ಷನ್ ಇದ್ರೆ ಅದನ್ನ ಅವರು ನಮಗೆ ಮಾಡಿ ಅದ್ರ ಮುಖಾಂತರ ಈ ಕೃಷ್ಣ ಪರಮಾತ್ಮನ ಲೀಲೆ ಆಗಲಿ, ಈ ಥರ ಒಂದೊಂದು ವಿಷಯ ಯಾವ ಸಂದರ್ಭಕ್ಕೆ ಬಂದಿರ್ತಾವಲ್ಲ ಅದ್ರ ಮುಖಾಂತರ ನಮ್ಗೆ ಅವರೇನ ತಿಳಿಸ್ಕೊಡ್ತಾರಂತ ನಾನು ಹೇಳ್ಬೋದು. ಈ ಶ್ರಾವಣ ಮಾಸ ಏನಂತಂದ್ರೆ ನಮಗೊಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತೈತಿ. ಇದು 1 ತಿಂಗಳ ಪೂರ. ಮತ್ತು ಇದನ್ನು ಪ್ರವಚನ ಕೇಳೋಕೆ ಈ ಸುತ್ತಮುತ್ತ ಊರವರು ಚಾಕ್ಲಬ್ಬಿಯರಾಗಿರ್ಬೋದು ಅಥವಾ ನಮ್ಮ ರಿಲೇಷನ್ ಯಾರಾಗಿರ್ ನಾವು ಈ ಥರ ಕರೆಸಿರ್ತೀವಿ ಈ ಪ್ರವಚನಕ್ಕೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇದ್ರೊಳಗೆ ನಮ್ಮ ಹೊಸಳ್ಳಿ ಸಿದ್ಧಾರೂಢರ ಮಠ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಹೊಸಳ್ಳಿ ಒಳಗೆ ನಾವು ಯಾವ್ಯಾವ ಕಾರ್ಯಕ್ರಮ ಮಾಡಿರ್ತೀವಲ್ಲ ಅವನ್ನೆಲ್ಲ ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ನೀವು ಓಪನ್ ಮಾಡಿ ನೋಡ್ಬೋದು ನನ್ನ ವಿಡಿಯೋಸನ್ನೆಲ್ಲ. ಲಾಸ್ಟಿಗೆ ಅವರಿಗೆ ಸನ್ಮಾನ ಮಾಡಿ ಮಂಗಳಾರತಿ ಹಾಡಿದ ಮೇಲೆ ಪ್ರಸಾದ ಮಾಡಿಸಿದ್ರು, ಪಲಾವು ಮತ್ತು ಜಿಲೇಬಿ ಮಾಡಿಸಿದ್ರು. ನನ್ನ ವಿಡಿಯೋ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.